ಸ್ನೇಹಿತರೆ ನಮಸ್ಕಾರ. ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಶ್ಚರ್ಯ ಬೆಳವಣಿಗೆಗಳನ್ನ ಮಾಡ್ತಾ ಇದ್ದಾರೆ. ಹೌದು, ರೈತರಿಗೆ ಸಾಲ ಮನ್ನಾವನ್ನ ಘೋಷಣೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿದ್ವು. ಹಾಗಾದ್ರೆ ಬನ್ನಿ, ಸಾಲ ಮನ್ನಾ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಅದರ ಬದಲಾಗಿ ಬೆಳೆ ಹಾನಿ ಪರಿಹಾರವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹಾಗಾದ್ರೆ ಬನ್ನಿ, ರೈತರಿಗೆ ಸಾಲ ಮನ್ನಾ ಘೋಷಣೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರ ಅಥವಾ ಸಿಎಂ ಸಿದ್ದರಾಮಯ್ಯನವರು ಮೊದಲಿಂದನೂ ಮಾಡಿದ್ರ? ಹಾಗಾದ್ರೆ ಯಾವ ಬ್ಯಾಂಕ್ ಖಾತೆಗಳನ್ನ ಹೊಂದಿರತಕ್ಕಂಥವರಿಗೆ ಸಾಲ ಮನ್ನಾ ಆಗತ್ತೆ, ಅಥವಾ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದ್ರೆ ಯಾವ ಯಾವ ಬೆಳೆಗೆ ಪರಿಹಾರ ಸಿಗತ್ತೆ ಮತ್ತು ಎಂತಹ ಒಂದು ರೈತರಿಗೆ ಬೆಳೆ ಹಾನಿ ಪರಿಹಾರ ಸಿಗತ್ತೆ, ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಸೊ ರಾಜ್ಯದ ಎಲ್ಲ ರೈತರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಅದೆಷ್ಟೋ ರೈತರು ಸಾಲಗಳನ್ನ ಮಾಡಿಕೊಂಡು, ಸಣ್ಣ ಪುಟ್ಟ ರೈತರು ಬೆಳೆಗಳನ್ನ ಬೆಳೆದಿರ್ತಾರೆ. ಸೊ ಆ ಬೆಳೆಗಳಿಗೆ ಫಲನೇ ಸಿಗ್ಲಿಲ್ಲಪ್ಪ ಅಂದ್ರೆ, ಬೇಸಿಗೆ ಕೂಡ ಯಾವ ರೀತಿಯಾಗಿ ಇತ್ತು ನೀವು ನೋಡಿದ್ರಿ, ಅದಕ್ಕೆ ಬರ ಹಾನಿ ಪರಿಹಾರ ಅಂತಾರೆ. ಸೊ ಇನ್ನು ಮಳೆ ಕೂಡ ಹೋದ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗಿತ್ತು, ಅದ್ರದ್ದು ಕೂಡ ಬೆಳೆ ಹಾನಿ ಪರಿಹಾರವನ್ನ ಸರ್ಕಾರ ಸರಿಯಾಗಿ ಕೊಟ್ಟಿರ್ಲಿಲ್ಲ. ಈ ವರ್ಷದಲ್ಲಂತೂ ಬಿರುಗಾಳಿ ಸಮೇತ ಮಳೆ, ಗುಡುಗು ಸಿಡಿಲುಗಳು ಇದೆಲ್ಲವೂ ಕೂಡ ಬರ್ತಾ ಇದೆ. ಸೊ ನೋಡ್ತಾ ಇದ್ರಿ ನೀವು ಯಾವ ರೀತಿಯಾಗಿ ಗಾಳಿ ಬೀಸ್ತಾ ಇದೆ, ಆಲೆಗಳು ಮಳೆಗಳು ಕೂಡ ಆಗ್ತಾ ಇದೆ ಒಂದೊಂದು ಜಿಲ್ಲೆಗಳಲ್ಲಿ. ಸೊ ಹಾಗಾದ್ರೆ ಈ ಬೆಳೆ ಹಾನಿ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿದೆ. ಸೊ ನಿಮ್ಮ ಅನಿಸಿಕೆಗಳು ಇರಬಹುದು, ಸಾಲ ಮನ್ನಾ ಆಗತ್ತೆ ಅಂತ. ಸಾಲ ಮನ್ನಾ ಆಗೋದ್ರ ಬಗ್ಗೆ ಸರ್ಕಾರ ಅಷ್ಟೊಂದು ಸ್ಪಷ್ಟನೆ ಏನ್ ಕೊಟ್ಟಿದಿಲ್ಲ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ನಿಮಗೆ ಬೆಳೆ ಹಾನಿ ಪರಿಹಾರವನ್ನ ಕೊಡ್ಬೇಕಂತ ಹೇಳಿದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿದ್ದಾರೆ. ಇದರ ಮಧ್ಯದಲ್ಲಿ ಸಾಲ ಮನ್ನಾ ಆಗತ್ತೆ ಅಂದ್ರೆ ಖಂಡಿತವಾಗ್ಲೂ ಡೌಟೇ. ಆದ್ರೆ ನಿಮಗೆ ಬೆಳೆ ಹಾನಿ ಪರಿಹಾರ ಖಂಡಿತವಾಗ್ಲೂ ಇಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಈ ಹಿಂದಿನ ದಿನಗಳಲ್ಲಿ ಹೇಳಿದ್ರು. ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ತಕ್ಷಣವೇ ಈ ಎಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ರೈತರಿಗೆ ಸಾಲ ಮನ್ನಾ ಘೋಷಣೆ ಮಾಡಿದ್ದು ಯಾವ ರೀತಿಯಾಗಿ ಸಾಲ ಮನ್ನಾ ಆಗತ್ತೆ ಎನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಬಹುದು. ಸ್ನೇಹಿತರೆ, ಮುಖ್ಯವಾಗಿ ನೀವು ಸೋಯಾಬೀನು, ಮೆಕ್ಕೆಜೋಳ, ತೊಗರಿ, ಭತ್ತ, ರಾಗಿ, ಹತ್ತಿ, ಹೆಸರುಕಾಳು, ನೆಲೆಗಡ್ಡಲೆ ಸೇರಿದಂತೆ ಮುಂತಾದ ಬೆಳೆಗಳನ್ನ ಬೆಳೆದಿರತಕ್ಕಂತಹ ರೈತರ ಖಾತೆಗಳಿಗೆ ಈ ಒಂದು ಬೆಳೆ ಹಾನಿ ಪರಿಹಾರವನ್ನ ಮಂಜೂರು ಮಾಡಲಾಗ್ತಾ ಇದೆ. ಸೊ ಆದ್ರೆ ಇಲ್ಲಿ ಎಲ್ಲ ರೈತರಿಗೆ ಸಿಗೋದಿಲ್ಲ, ಜಂಟಿ ಸರ್ವೆ ಆಗಿರತಕ್ಕಂತಹ ರೈತರಿಗೆ ಮಾತ್ರ. ನೀವು ಇನ್ಸೂರೆನ್ಸ್ ಮಾಡಿಸಿದ್ರೋ ಅಥವಾ ಇಲ್ಲವೋ ಅದು ಮ್ಯಾಟರ್ ಆಗಲ್ಲ. ಆದ್ರೆ ನೀವು ಈ ಜಂಟಿ ಸರ್ವೆ ಮಾಡಿಸೋದು ಅತಿ ಅವಶ್ಯಕ. ಸರ್ಕಾರವೇ ಖುದ್ದಾಗಿ ಜಂಟಿ ಸರ್ವೆ ಮಾಡ್ಲಿಕ್ಕೆ ಈಗ ಮಾಡ್ತಾ ಇದೆ. ಸುಮಾರು 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೂ ಕೂಡ ಬಂದಿತ್ತು. ಆದ್ರೆ ಆ ಒಂದು ಜಮೀನನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂತಹ ರೈತರಿಗೆ ಬೆಳೆ ಹಾನಿ ಪರಿಹಾರ ಸಿಕ್ಕಿಲ್ಲ ಮತ್ತು ಜಂಟಿ ಸರ್ವೆ ಕೂಡ ಆಗಿಲ್ಲ. ಆ ಜಂಟಿ ಸರ್ವೆ ಆಗ್ಬೇಕಂದ್ರೆ ನೀವು ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ಬೇಕಾಗತ್ತೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ. ಬರೀ ಕೈಲಿ ಅಲ್ಲ, ನಿಮ್ಮ ಬೆಳೆ ಹಾನಿ ಆಗಿರ್ತಕ್ಕಂತಹ ಒಂದು ಬೆಳೆಗಳ ವಿಡಿಯೋನ ಮಾಡ್ಕೊಳ್ಳಿ, ಫೋಟೋಸ್ ಅನ್ನ ತೆಗೆದುಕೊಳ್ಳಿ, GPS ಮುಖಾಂತರ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಹೋಗಿ ನೀವು ಗ್ರಾಮ ಪಂಚಾಯಿತಿಗಳಿಗೆ ತೋರಿಸಬಹುದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೂ ಹೋದ್ರು ಬೆಸ್ಟೇ. ಅಲ್ಲಿ ಹೋಗಿ ತೋರಿಸಿದ್ರೆ ನಿಮ್ಮ ಒಂದು ಹೊಲ ಗದ್ದೆಗಳ ಒಂದು ಜಂಟಿ ಸರ್ವೆ ಆಗತ್ತೆ. ತದನಂತರ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂತದ್ದು. ಸುಮಾರು ಈಗಾಗಲೇ 6,200 ಕೋಟಿಯಷ್ಟು ದುಡ್ಡನ್ನ ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆ ಒಂದು 6,500 ಕೋಟಿ ದುಡ್ಡು ಏನಿದೆ, ಪ್ರತಿಯೊಬ್ಬ ರೈತರ ಖಾತೆಗಳಿಗೂ ಕೂಡ NDRF ಜಮೀನನ್ನ ಹೊಂದಿರತಕ್ಕಂತಹ ರೈತರಿಗೆ 8,000ದಿಂದ ಪ್ರಾರಂಭವಾದ್ರೆ 25,500 ತನಕ ದುಡ್ಡು ಜಮಾ ಆಗತ್ತೆ. ಅದೇ ರೀತಿಯಾಗಿ ನೀವು ನೀರಾವರಿ ಜಮೀನು ಅಂದ್ರೆ ಈಗ ಹೆಚ್ಚಿನ ಫಲವತ್ತತೆಯನ್ನ ಜಮೀನನ್ನ ನೀವು ಹೊಂದಿದ್ದೆ ಆದ್ರೆ ಸೊ ನಿಮಗೆ 31,500 ತನಕ ದುಡ್ಡು ಜಮಾ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮೊದಲು ಹೇಳಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆ ಆದಂತಹ ಫಲಾನುಭವಿಗಳಿಗೆ ಈ ದುಡ್ಡನ್ನ ಜಮೆ ಮಾಡಲಾಗತ್ತೆ. ಸೊ ಯಾರ್ಯಾರು ಬೆಳೆ ಹಾನಿ ಪರಿಹಾರ ನಿಮಗೆ ಸಿಕ್ಕಿಲ್ಲ ನೋಡಿ, ಖಂಡಿತವಾಗ್ಲೂ ಈಗ ತಾನೇ ದುಡ್ಡು ರಿಲೀಸ್ ಆಗ್ತಾ ಇದೆ. 6,200 ಕೋಟಿಯಷ್ಟು ಫಂಡ್ ಅನ್ನ ಮೀಸಲಿಡಲಾಗಿತ್ತು. ಆ ಎಲ್ಲ ದುಡ್ಡು ಜಮಾ ಆಗ್ತಾ ಇದೆ. ಮುಖ್ಯವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ರೈತರಿದ್ದಾರೆ. ಜೊತೆಗೆ ಗದಗ, ಹಾವೇರಿ, ವಿಜಯಪುರ, ಧಾರವಾಡ, ಬೆಂಗಳೂರು ಗ್ರಾಮಾಂತರಕ್ಕೆ, ದಕ್ಷಿಣ ಕನ್ನಡಕ್ಕೆ, ಜೊತೆಗೆ ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಅದೇ ರೀತಿಯಾಗಿ ಕೊಡಗು, ಅದೇ ರೀತಿಯಾಗಿ ಹಾಸನ, ಜೊತೆಗೆ ಕೋಲಾರ,
ರಾಮನಗರ, ಶಿವಮೊಗ್ಗ, ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲ ರೈತರ ಖಾತೆಗಳಿಗೆ ಎಷ್ಟು ರೈತರಿದ್ದಾರೋ ಅದರ ಆಧಾರದ ಮೇಲೆ, ನಿಮ್ಮ ಬೆಳೆಗಳ ಆಧಾರದ ಮೇಲೆ, ನಿಮ್ಮ ಫಲವತ್ತತೆಯ ಭೂಮಿಯ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಸಿಗತ್ತೆ. ಸೊ ನೀವು ಕೂಡ ರೈತರಾಗಿದ್ದು ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಕ್ಕಿಲ್ಲ ಅಥವಾ ಏನ್ ತೊಂದರೆ ಆಗಿದೆ ಅಂದ್ರೆ, ಮುಖ್ಯವಾಗಿ ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳಲ್ಲಿ ತೊಂದರೆ ಇದ್ರೆ ಅದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಕೂಡ ಆಗಿರಬೇಕು. ಜಂಟಿ ಸರ್ವೆ ಆದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಚೆಕ್ ಮಾಡಲಾಗತ್ತೆ. ಮುಖ್ಯವಾಗಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತಾರಂತೆ. ಸೊ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ನೀವು ಲಿಂಕ್ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ಬೇಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕ ಅಧಿಕಾರಿಗಳು ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಕೊಡ್ತಾರೆ. ಒಂದು ಆಧಾರ್ ಕಾರ್ಡ್, ಪಹಣಿ ಮತ್ತು ಮೊಬೈಲ್ ಸಂಖ್ಯೆ, ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋದ್ರೆ ಸಾಕು, ಲಿಂಕ್ ಮಾಡಿಸ್ಕೊಡ್ತಾರೆ. ಸೊ ಆದಷ್ಟು ಬೇಗ ಈ ಕೆಲಸ ಮಾಡಿಕೊಂಡು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಬರೀ ಬೆಳೆ ಹಾನಿ ಪರಿಹಾರಕ್ಕಷ್ಟೇ ಅಲ್ಲ, ಸಾಲ ಮನ್ನಾ ಕೂಡ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ದಯಮಾಡಿ ಈ ವಿಷಯವನ್ನ ರಾಜ್ಯದ ಎಲ್ಲ ರೈತರಿಗೆ ಶೇರ್ ಮಾಡಿ, ಅಷ್ಟೇ, ಮತ್ತೇನಿಲ್ಲ.